ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಮೊನ್ನೆ ಒಂದು ಅಪ್ಡೇಟ್ ಬಂದಿತ್ತು. ಅದೇನೆಂದ್ರೆ ಆಲ್ಟರ್ಡ್ ಕಂಟೆಂಟ್ ಬಗ್ಗೆ. ಸ್ನೇಹಿತರೆ, ಈ ಬಂದಿರೋ ಅಪ್ಡೇಟ್ ಬಗ್ಗೆ ನಾನು ಆಲ್ರೆಡಿ 2 ವಿಡಿಯೋ ಮಾಡಿ ಹಾಕಿದ್ದೇನೆ. ಆದರೂ ಇದರಿಂದ ಹಲವರಿಗೆ ಕನ್ಫ್ಯೂಷನ್ ಆಗಿದೆ. ಅಂದ್ರೆ ಯಾವ ವಿಡಿಯೋಗೆ ಎಸ್ ಮಾಡಬೇಕು, ಯಾವ ವಿಡಿಯೋಗೆ ನಾವು ನೋ ಮಾಡಬೇಕು, ಹಾಗೆ ನಮ್ಮ ಎಲ್ಲ ಹಳೆ ವಿಡಿಯೋಗೂ ಇದು ಮಾಡಬೇಕಾ ಹೇಗೆ ಅಂತ ತುಂಬಾ ಜನ ಕನ್ಫ್ಯೂಷನ್ ಇಟ್ಕೊಂಡು ತುಂಬಾ ಜನ ಮೆಸೇಜ್ ಹಾಕ್ತಿದ್ದಾರೆ. ಯಾಕಂದ್ರೆ ಈ ಆಲ್ಟರ್ಡ್ ಕಂಟೆಂಟ್ ನಲ್ಲಿ ನಾವು ಎಸ್ ಅಥವಾ ನೋ ಮಾಡಲಿಲ್ಲ ಅಂದ್ರೆ ಸ್ನೇಹಿತರೆ ಚಾನಲ್ಗೆ ಸ್ಟ್ರೈಕ್ ಬರ್ಬೋದು, ಇಲ್ಲ ಚಾನಲ್ ಪರ್ಮನೆಂಟ್ ಇಲ್ಲ ಟರ್ಮಿನೇಟ್ ಕೂಡ ಆಗ್ಬೋದು, ಡಿಲೀಟ್ ಕೂಡ ಆಗ್ಬೋದು ಅಂತ ಯೂಟ್ಯೂಬ್ ಹೇಳ್ತಿದೆ. ಹೀಗಿರುವಾಗ ನಾವು ಸರಿಯಾಗಿ ತಿಳ್ಕೊಂಡು ಈ ಆಲ್ಟರ್ಡ್ ಕಂಟೆಂಟ್ ನಲ್ಲಿ ನಾವು ಎಸ್ ಅಥವಾ ನೋ ಮಾಡಲೇಬೇಕು ಸ್ನೇಹಿತರೆ. ಸೊ ಯಾವ ಕಂಡೀಷನ್ ನಲ್ಲಿ ನಾವು ಇದನ್ನ ಮಾಡಬೇಕು ನೋಡೋಣ ಬನ್ನಿ. ನೋಡಿ, ಇಲ್ಲಿ ಸ್ವಲ್ಪ ಗಮನ ಕೊಡಿ ಸ್ನೇಹಿತರೆ. ನೀವು ಏನಾದ್ರೂ ಎಐ ಮುಖಾಂತರ ಜನರೇಟ್ ಮಾಡಿದ, ಎಐ ಮುಖಾಂತರ ತಯಾರಿಸಿದ ಮ್ಯೂಸಿಕ್ ಆಗ್ಲಿ, ವಿಡಿಯೋ ಆಗ್ಲಿ, ಇಮೇಜಸ್ ಆಗ್ಲಿ ತಯಾರಿಸಿಕೊಂಡು ಅದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಅದು ಅಲ್ಲದೆ ನೀವು ಎಐ ಬಳಸಿಕೊಂಡು ಏನೇ ತಯಾರಿಸಿದ್ರು ಅದನ್ನ ನೀವು ವಿಡಿಯೋದಲ್ಲಿ ಬಳಕೆ ಮಾಡಿದ್ರೆ ಅದು ಆಲ್ಟರ್ಡ್ ಕಂಟೆಂಟ್ ನಲ್ಲಿ ಬರುತ್ತೆ. ಆಗ ನೀವು ಎಸ್ ಅಂತ ಸೆಲೆಕ್ಟ್ ಕೊಡಲೇಬೇಕು. ಎಐ ಬಳಸಿಕೊಂಡು ವಿಡಿಯೋ ಮಾಡಿ ಹಾಕಿ ಅಲ್ಲಿ ನಾನು ನೋ ಮಾಡ್ತೀನಿ, ಇಲ್ಲ ನಾನು ಎಸ್ನು ಮಾಡಲ್ಲ, ನೋನು ಮಾಡಲ್ಲ ಅಂತ ಅನ್ಕೊಂಡ್ರೆ ನಿಮ್ಮ ಚಾನಲ್ ರಿಸ್ಕ್ ನಲ್ಲಿ ಬರುತ್ತೆ ಸ್ನೇಹಿತರೆ. ಚಾನಲ್ಗೆ ಸ್ಟ್ರೈಕ್ ಬರಬಹುದು, ಚಾನಲ್ ಟರ್ಮಿನೇಟ್ ಇಲ್ಲ ಪರ್ಮನೆಂಟ್ಲಿ ಯೂಟ್ಯೂಬ್ ನಿಂದ ಡಿಲೀಟ್ ಕೂಡ ಆಗ್ಬಹುದು ಅಂತ ಯೂಟ್ಯೂಬ್ ಹೇಳಿದೆ. ಇನ್ನು ಎಐ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ನೋಡೋದಾದ್ರೆ ಇದೊಂದು ರೋಬೋಟ್ ಇದ್ದ ಹಾಗೆ ಸ್ನೇಹಿತರೆ. ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ. ಇಲ್ಲಿ ಮನುಷ್ಯ ಇಲ್ಲ, ಒಂದು ಮಷಿನ್ ಕೆಲಸ ಮಾಡುತ್ತೆ. ಸೊ ಇದು ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನೀವು ಆಲ್ಟರ್ಡ್ ಕಂಟೆಂಟ್ ನಲ್ಲಿ ನೋ ಮಾಡಬೇಕು ಅಂದ್ರೆ ಅಲ್ಲಿ ನಿಮ್ಮ ಓನ್ ವಾಯ್ಸ್ ಇರಬೇಕು, ಅಂದ್ರೆ ನಿಮ್ಮ ಸ್ವಂತ ಧ್ವನಿ. ಹಾಗೆ ವಿಡಿಯೋ ಮಾಡುವಾಗ ನೀವು ಕಾಣ್ತಿರ್ಬೇಕು, ಕಾಣಲಿಲ್ಲ ಅಂದ್ರೂ ನೀವು ಸ್ವತಃ ವಿಡಿಯೋ ಶೂಟ್ ಮಾಡಿರ್ಬೇಕು. ಹಾಗೆ ನಿಮ್ಮ ಹತ್ರ ಇರೋ ಕ್ಯಾಮ್ರಾದಿಂದ ತೆಗೆದ ಫೋಟೋ ಇರಬೇಕು. ನೀವು ಗೂಗಲ್ ನಿಂದ ಇಲ್ಲ ಇನ್ಯಾವುದು ವೆಬ್ಸೈಟ್ ನಿಂದ ಇಮೇಜಸ್ ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ಪ್ರಾಕೃತಿಕವಾಗಿ ಕಾಣೋ ಇಮೇಜ್ ಇದ್ರೆ ನಡೆಯುತ್ತೆ. ಆಗ ನೀವು ನೋ ಮಾಡಬಹುದು. ಇಮೇಜ್ ಆಗ್ಲಿ, ವಿಡಿಯೋ ಆಗ್ಲಿ, ಸೌಂಡ್ ಆಗ್ಲಿ ಎಲ್ಲ ಪ್ರಾಕೃತಿಕವಾಗಿ ಇರಬೇಕು. ಆಗ ನೀವು ನೋ ಅಂತ ಸೆಲೆಕ್ಟ್ ಮಾಡಬಹುದು. ಇನ್ನು ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ, ಇದ್ರ ಬಗ್ಗೆ ನೀವು ಸ್ವಲ್ಪ ಯೂಟ್ಯೂಬ್ ಮೇಲೆ ಸರ್ಚ್ ಮಾಡಿದರೆ ನಿಮಗೆ ಮಾಹಿತಿ ಸಿಗತ್ತೆ. ಇದು ಏನು, ಹೇಗೆ ಎಲ್ಲಾನು ನೀವು ತಿಳ್ಕೋಬಹುದು. ಸೊ ಇದು ತಿಳ್ಕೊಂಡ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಸ್ನೇಹಿತರೆ. ಇನ್ನು ಇಲ್ಲಿ ನಾನು ಒಂದು ಲೈವ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಲ್ಲಿ ಏನೇನು ತೋರಿಸುತ್ತೆ ಮತ್ತು ಇನ್ನಷ್ಟು ಏನೇನು ಫೀಚರ್ಸ್ ಇದೆ ಅದು ಕೂಡ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವಾಗ ಇಲ್ಲಿ ನೋಡಿ, ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ. ಯೂಟ್ಯೂಬ್ ಓಪನ್ ಮಾಡಿದೆ. ಯೂಟ್ಯೂಬ್ ಓಪನ್ ಮಾಡಿ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿಡಿಯೋಸ್ ಮೇಲೆ ಹೋಗಿ ಒಂದು ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡೋಣ. ಅಪ್ಲೋಡ್ ಮಾಡಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಮೇಲ್ಗಡೆ ಟೈಟಲ್ ಇದೆ, ಡಿಸ್ಕ್ರಿಪ್ಷನ್ ಇದೆ, ಆಮೇಲೆ ಪಬ್ಲಿಕ್ ಇದೆ. ಇದೆಲ್ಲ ಆದಮೇಲೆ ಇಲ್ಲಿ ನೋಡಿ ಒಂದು ಆಲ್ಟರ್ಡ್ ಕಂಟೆಂಟ್ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಆಲ್ಟರ್ಡ್ ಕಂಟೆಂಟ್ ಮೇಲೆ ನಿಮ್ಮ ವಿಡಿಯೋದಲ್ಲಿ ಏನು ನೀವು ಯೂಸ್ ಮಾಡಿದ್ದೀರಾ ಅದ್ರ ಬಗ್ಗೆ ಹೇಳ್ಕೊಂಡು ಎಸ್ ಅಥವಾ ನೋ ಮಾಡಬೇಕು. ಇನ್ನು ಇದ್ರ ಬಗ್ಗೆ ಏನಾದರೂ ಡೀಟೇಲ್ ಆಗಿ ತಿಳ್ಕೋಬೇಕು ಅಂದರೆ ಇಲ್ಲಿ ಟೂಲ್ಸ್ ಅಂತ ವ್ಯೂ ಎಕ್ಸಾಂಪಲ್ಸ್ ಅಂತ ಇದೆ. ಇಲ್ಲಿ ಎಕ್ಸಾಂಪಲ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ನೀವು ಕಂಪ್ಲೀಟಾಗಿ ಇಲ್ಲಿ ಡೀಟೇಲ್ ಆಗಿ ಇಲ್ಲೆಲ್ಲ ಹೇಳ್ಕೊಂಡು ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಕಂಟೆಂಟ್ಗೆ ಇಲ್ಲಿ ಏನೇನು ಇದೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಡೀಟೇಲ್ಸ್ ಇದೆ, ಇದೆಲ್ಲ ನೋಡ್ಬೋದು ನೀವು. ಇಲ್ಲಿ ನೋಡಿ, ರಿಸ್ಕ್ ಆಫ್ ನಾಟ್ ಡಿಸ್ಕ್ಲೋಸಿಂಗ್. It can be misleading if viewers think a video is real when it is actually been meaningfully altered or synthetically generated to seems realistic. ಸೊ ಇಲ್ಲಿ ರಿಸ್ಕು ಕೂಡ ಕೊಟ್ಟಿದ್ದಾರೆ. ರಿಸ್ಕ್ ಆಫ್ ನಾಟ್ ಡಿಸ್ಕ್ಲೋಸಿಂಗ್ ಅಂದರೆ ನೀವು ಎಸ್ ಅಥವಾ ನೋ ಮಾಡಿಲ್ಲ ಅಂತ ಏನಾದರೂ ನೀವು ಕೊಟ್ಟರೆ ಏನಾಗುತ್ತೆ ಅನ್ನೋದು ಕೂಡ ಇಲ್ಲಿ ಕೊಡಲಾಗಿದೆ. Remember, we apply our community guideline to all content on YouTube regardless of whether it is altered or synthetic ಅಂತ ಇದೆ. ಸೊ ಇಲ್ಲಿ ರಿಸ್ಕು ಕೂಡ ಇಲ್ಲಿ ಹೇಳಲಾಗಿದೆ. ಸೊ ಇದನ್ನು ನೀವು ನೋಡಿಕೊಂಡು ಇದು ಮಾಡಬೇಕು ಸ್ನೇಹಿತರೆ. ಎಸ್ ಅಥವಾ ನೋ ನೀವು ಮಾಡಲೇಬೇಕು. ನಿಮ್ಮ ಕಂಟೆಂಟ್ ಯಾವುದ್ರ ಪ್ರಕಾರ ಇದೆ ಇದ್ರ ಬಗ್ಗೆ ನೀವು ಅಲ್ಲಿ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಜಾಸ್ತಿ ಬೇಕು ಅಂದರೆ ಡಿಸ್ಕ್ಲೋಸರ್ ಏನು ಅಂತ ಅಲ್ಲಿ ಗೊತ್ತಾಗಬೇಕು ಅಂದರೆ ನೀವು ಅಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು.
ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ ಅಲ್ಲಿ ಸ್ನೇಹಿತರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.